ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆಚಾರ್ಯ ಚಾಣಕ್ಯರು ಬರೆದಿರೋ ಅಂಥ ಒಂದು ವಿಶೇಷವಾದಂಥ ವಿಚಾರದ ವಿಶ್ಲೇಷಣೆಯನ್ನು ಮಾಡ್ತೀನಿ. ಹಾಗಾದರೆ ಚಾಣಕ್ಯ ಅವರು ಹೇಳಿರೋ ಅಂಥದ್ದು ವಿಚಾರ ಯಾವುದಪ್ಪ ಅಂತ ನೋಡೋದಾದರೆ ಇಲ್ಲಿ ಒಂದು ಕಡೆ ಹೇಳ್ತಾರೆ, ಹಣವಿಲ್ಲದ ಪುರುಷನನ್ನು ವೇಶ್ಯೆ ತೊರೆಯುತ್ತಾಳೆ, ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ, ಹಣ್ಣು ಬಿಡದ ಮರಗಳನ್ನು ಪಕ್ಷಿಗಳು ತೊರೆಯುತ್ತವೆ. ಹೀಗಿರುವಾಗ ನಿನ್ನಲ್ಲಿ ಸಾಮರ್ಥ್ಯ ಇರುವ ತನಕ ಮಾತ್ರ ನಿನಗೆ ಬೆಲೆ, ನಿನ್ನಲ್ಲಿ ಸಾಮರ್ಥ್ಯ ಇಲ್ಲದ ಮೇಲೆ ನಿನಗೆ ಯಾವುದೇ ಬೆಲೆ ಇಲ್ಲ ಅಂತೇಳಿ ಇಲ್ಲಿ ಚಾಣಕ್ಯ ಅವರು ಹೇಳ್ತಾರೆ. ನೋಡಿ, ಇದು ಎಷ್ಟು ಸೊಗಸಾಗಿದೆ, ಕೇಳೋದಕ್ಕೆ ಒಂಥರ ಹಿತ ಅನಿಸುತ್ತೆ. ಹಾಗಾದ್ರೆ ಇದರ ಅರ್ಥ ಏನು ಅಂತ ನೋಡೋಣ. ಈಗ ನೋಡು, ಒಬ್ಬ ವೇಶ್ಯೆ ಪುರುಷನ ಹತ್ರ ಹೋಗ್ತಾಳೆ, ಆತ ದುಡ್ಡು ಕೊಟ್ಟರೆ ಮಾತ್ರ ಆಕೆ ಆತನ ಹತ್ರ ಹೋಗ್ತಾಳೆ, ಆತನಿಗೆ ಬೇಕಾದೆಲ್ಲವನ್ನು ಕೊಡ್ತಾಳೆ. ಅದೇ ಆತನ ಹತ್ರ ದುಡ್ಡು ಇಲ್ಲ ಅಂತ ಗೊತ್ತಾದರೆ ಆಕೆ ಆತನ ಹತ್ರ ಹೋಗ್ತಾಳ? ಖಂಡಿತ ಹೋಗೋದಿಲ್ಲ. ಹೀಗೆ ಆತನ ಹತ್ರ ದುಡ್ಡಿದ್ರೆ ಮಾತ್ರ ವೇಶ್ಯೆ ಅಲ್ಲಿಗೆ ಹೋಗ್ತಾಳೆ. ಅವನ ಹತ್ರ ದುಡ್ಡಿಲ್ಲ, ಅವನಿಂದ ನನಗೇನು ಸಿಗಲ್ಲ ಅಂತ ಗೊತ್ತಾದರೆ ಆಕೆ ಆತನನ್ನು ತೊರೆಯುತ್ತಾಳೆ. ಆತನನ್ನು ಬಿಟ್ಟು ಇನ್ನು ಹಣ ಬರೋ ಅಂಥ ಕಡೆ ಬೇರೆ ಕಡೆ ಹುಡುಕಿಕೊಂಡು ಹೋಗ್ತಾಳೆ. ಹೀಗೆ ಹಣವಿಲ್ಲದ ಪುರುಷನನ್ನು ವೇಶ್ಯೆ ತೊರೆಯುತ್ತಾಳೆ. ಮತ್ತು ಈಗ ಒಬ್ಬ ರಾಜ ನೋಡಿ, ಆತ ಗೆದ್ದು ಆಸ್ಥಾನದಲ್ಲ ಕೂತಿದ್ದಾಗ ಪ್ರಜೆಗಳು ಆತನಿಗೆ ಕೊಡೋವಂಥ ಮರ್ಯಾದೆ ಗೌರವನೇ ಬೇರೆ. ಆತನಿಗೆ ತುಂಬ ಗೌರವವನ್ನು ಕೊಡ್ತಾರೆ, ರಾಜ ಮರ್ಯಾದೆಯನ್ನು ಕೊಡ್ತಾರೆ. ರಾಜ ಅಂತ ಹೇಳಿ ಈ ಪ್ರಜೆಗಳು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋತಾ ಇರ್ತಾರೆ. ಒಂದು ವೇಳೆ ಆ ರಾಜ ಏನಾದ್ರು ಸೋತ ಅಂದರೆ ಆಗ ಆ ಪ್ರಜೆಗಳು ಆ ರಾಜನಿಗೆ ಕೊಡುವಂಥ ಮರ್ಯಾದೆ ಮತ್ತು ಗೌರವನೇ ಬದಲಾಗುತ್ತೆ. ಅದಕ್ಕೆ ಆತ ಆ ಆಸ್ಥಾನದಲ್ಲಿ ಇದ್ದಾಗ ಸಿಗೋ ಬೆಲೆನೇ ಬೇರೆ, ಆತ ಸೋತು ಆಚೆ ಬಂದಾಗ ಆತನಿಗೆ ಸಿಗೋವಂಥ ಬೆಲೆನೇ ಬೇರೆ. ಇಲ್ಲಿ ಪ್ರಜೆಗಳು ಕೊಡ್ತಿದ್ದು ಆತನಿಗಲ್ಲ, ಬೆಲೆ ಕೊಡ್ತಿದ್ದು ಆ ವ್ಯಕ್ತಿಗಲ್ಲ, ರಾಜ ಅನ್ನೋ ಪದವಿಗೆ ಮಾತ್ರ ಅವರು ಬೆಲೆಯನ್ನು ಕೊಡ್ತಾ ಇದ್ರು. ಅವರು ನಿಜವಾಗ್ಲೂ ಆ ವ್ಯಕ್ತಿಗೆ ಗೌರವವನ್ನು ಕೊಡ್ತಾ ಇದ್ರೆ ಆತ ಸೋತು ಆಚೆ ಬಂದಾಗಲೂ ಕೂಡ ಆತನಿಗೆ ಅದೇ ಗೌರವ ಸಿಗಬೇಕಾಗಿತ್ತು. ಆದರೆ ಆ ಜನಗಳು ಆತನಿಗೆ ಗೌರವವನ್ನು ಕೊಡಲಿಲ್ಲ. ಯಾಕೆಂದರೆ ಆತ ಸೋತಿದ್ದಾನೆ, ಈಗ ಆತ ರಾಜ ಅಲ್ಲ ಅನ್ನೋ ಒಂದು ಕಾರಣಕ್ಕೆ ಆತನಿಗೆ ಯಾವುದೇ ಗೌರವಗಳು ಮತ್ತು ಮರ್ಯಾದೆಗಳು ಸಿಗಲೇ ಇಲ್ಲ. ಅದಕ್ಕೆ ಈ ಸೋತ ರಾಜನನ್ನು ಪ್ರಜೆಗಳು ತೊರೆಯುತ್ತಾರೆ. ಮತ್ತು ಈಗ ಯಾವುದಾದ್ರೂ ಒಂದು ಮರದಲ್ಲಿ ಹಣ್ಣುಗಳು ಸಿಕ್ಕಿದ್ರೆ, ಆಶ್ರಯ ಸಿಕ್ಕಿದ್ರೆ ಮಾತ್ರ ಪಕ್ಷಿಗಳು ಆ ಮರದಲ್ಲಿ ಇರ್ತವೆ. ಒಂದು ವೇಳೆ ಆ ಮರದಲ್ಲಿ ಯಾವುದೇ ಆಹಾರ ಮತ್ತು ಆಶ್ರಯ ಇಲ್ಲ ಅಂದರೆ ಆ ಪಕ್ಷಿಗಳು ಹೇಗೆ ಮರದಲ್ಲಿ ಇರ್ತವೆ ಹೇಳಿ? ಆ ಮರವನ್ನು ಬಿಟ್ಟು ಬೇರೆ ಕಡೆ ಹೋಗ್ತವೆ. ಅದೇ ಥರ ಈ ಮನುಷ್ಯಂಗೂ ಅಷ್ಟೇ, ಅವನಿಗೆ ಬೇಕಾಗಿರೋದು ಎಲ್ಲ ಇದ್ದರೆ ಮಾತ್ರ ಸುತ್ತಲೂ ಇರೋವಂಥ ಜನಗಳು ಆತನ ಹತ್ರ ಬರ್ತಾರೆ. ಈ ಜನಗಳಿಗೆ ಬೇಕಿರೋದು ಆ ವ್ಯಕ್ತಿಯಲ್ಲಿ ಇಲ್ಲ ಅಂದರೆ ಆ ಜನ ಕೂಡ ಆತನನ್ನು ತೊರೆದು ಹೋಗ್ತಾರೆ. ಅದಕ್ಕೆ ನಿನ್ನಲ್ಲಿ ಸಾಮರ್ಥ್ಯವನ್ನು ಉಳಿಸ್ಕೋಬೇಕು. ಅದಕ್ಕೆ ಮೊದಲು ನೀನಾಗಿ ಬದುಕೋದನ್ನು ಕಲಿಬೇಕು ಅಂತೇಳಿ ಇಲ್ಲಿ ಚಾಣಕ್ಯ ಅವರು ತಮ್ಮ ಈ ವಿಚಾರದಲ್ಲಿ ಹೇಳಿದ್ದಾರೆ. ಇಷ್ಟು ಒಟ್ಟಿನಲ್ಲಿ ಮನುಷ್ಯನಲ್ಲಿ ಸಾಮರ್ಥ್ಯ ಅನ್ನೋದಿದ್ದರೆ ಮಾತ್ರ ಎಲ್ಲರೂ ಬರ್ತಾರೆ, ಇಲ್ಲಾಂದರೆ ಎಲ್ಲರೂ ಕೂಡ ತೊರೆದು ಹೋಗ್ತಾರೆ ಅನ್ನೋದು ಇದರ ಸಾರಾಂಶ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.